ಕಲಬುರಗಿಯಲ್ಲಿ ದಲಿತ ಸೇನೆಯ ಕಾರ್ಮಿಕ ಘಟಕಕ್ಕೆ ನೂತನ ಪದಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆಯು ಅದ್ದೂರಿಯಾಗಿ ಜರುಗಿತು. ಕಲಬುರಗಿಯ ಹೃದಯ ಭಾಗದಲ್ಲಿರುವ ಜಗತ್ ವೃತ್ತದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವ ಮೂಲಕ ದಲಿತ ಸೇನೆಯ ರಾಜ್ಯಾಧ್ಯಕ್ಷ ಹನುಮಂತ ಯಳಸಂಗಿರವರ ಮಾರ್ಗದರ್ಶನದಲ್ಲಿ ನೂತನ ಪದಾಧಿಕಾರಿಗಳ ಆಯ್ಕೆ ಮಾಡಲಾಯಿತು ಎಂದು ದಲಿತ ಸೇನೆಯ ಜಿಲ್ಲಾಧ್ಯಕ್ಷ ಮಂಜುನಾಥ್ ಭಂಡಾರಿರವರು ಮಾಧ್ಯಮದ ಮುಂದೆ ತಿಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ಚಂದ್ರಶೇಖರ್ ನಾಗ್ನಳ್ಳಿ. ಪರಮ ಪೂಜ್ಯ ಬೋಧಿಸತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾದ ಕಮಲಗಳಿಗೆ ವಂದಿಸುತ್ತಾ ಇವತ್ತು ಕಲಬುರಗಿಯ ಹೃದಯ ಭಾಗವಾಗಿರುವಂತಹ ಜಗತ್ ವೃತ್ತದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವೃತ್ತದಲ್ಲಿ ಇವತ್ತು ದಲಿತ ಸೇನೆ ಕಾರ್ಮಿಕ ಘಟಕದಲ್ಲಿ ಇವತ್ತು ನೂತನ ಪದಾಧಿಕಾರಿಗಳ ಆಯ್ಕೆ ಆಗ್ತಾರೆ. ಏನು ರಾಮವಿಲಾಸ್ ಪಾಸ್ವಾನ್ಜಿರವರು 1982 ಮತ್ತು 83ರಲ್ಲಿ ಈ ಒಂದು ದಲಿತ ಸೇನೆ ಸಂಘಟನೆ ಹುಟ್ಟಾಕಿರ್ತಾರೆ. ಇದರ ಉದ್ದೇಶ ಏನಪ್ಪಾ ಅಂತಂದ್ರೆ ಶೋಷಿತರ ಮೇಲೆ, ಅಲ್ಪಸಂಖ್ಯಾತರ ಮೇಲೆ, ಏನು ತುಳಿತಕ್ಕೆ ಒಳಗಾದವರ ಮೇಲೆ ಅದರ ವಿರುದ್ಧ ಏನು ಈ ಒಂದು ಸಂಘಟನೆ ಹುಟ್ಟುಹಾಕಿದ್ದಾರೆ. ಇವತ್ತು ಈ ರಾಜ್ಯದಲ್ಲಿ ಶೋಷಿತರ ಪರವಾಗಿ, ಅಲ್ಪಸಂಖ್ಯಾತರ ಪರವಾಗಿ, ಯಾರು ತುಳಿತಕ್ಕೆ ಒಳಗಾಗಿರುವಂತಹ ಒಂದು ಜನರ ಪರವಾಗಿ ಇವತ್ತು ರಾಜ್ಯದಲ್ಲಿ ದಲಿತ ಸೇನೆಯ ಬ್ಲೂ ಟೈಗರ್ ಫೈರ್ ಬ್ರ್ಯಾಂಡ್ ಅಂತೇಳಿ ಇಡೀ ರಾಜ್ಯದಲ್ಲಿ ಒಂದು ಬಹುಜನ ನಾಯಕರಾಗಿರುವಂತಹ ಹನುಮಂತ ಯಳಸಂಗಿ ಸಾಹೇಬರ ಒಂದು ಆದೇಶದ ಮೇರೆಗೆ ಇವತ್ತು ದಲಿತ ಸೇನೆ ಜಿಲ್ಲಾ ಸಮಿತಿಯ ಒಂದು ಆದೇಶದ ಮೇರೆಗೆ ಇವತ್ತು ಕಾರ್ಮಿಕ ಘಟಕದ ಏನು ತಾಲೂಕಾ ಅಧ್ಯಕ್ಷರಾಗಿ ಏನು ಇವತ್ತು ಆಯ್ಕೆ ಮಾಡಿದ್ದಾರೆ. ಹಾಗೂ ಕಾರ್ಮಿಕ ಘಟಕದ ನೂತನ ಪದಾಧಿಕಾರಿಗಳ ಆಯ್ಕೆ ಕೂಡ ಈ ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದಲ್ಲಿ ಇವತ್ತು ಹನುಮಂತ ಯಳಸಂಗಿ ಸಾಹೇಬರ ಒಂದು ಹೋರಾಟವನ್ನು ನೋಡಿ ಇಡೀ ಜನಸಾಗರವೇ ಈ ದಲಿತ ಸೇನೆಗೆ ಹರಿದು ಬರ್ತಾ ಇದೆ. ಯಾಕಪ್ಪ ಅಂತಂದ್ರೆ ಹನುಮಂತ ಯಳಸಂಗಿ ಸಾಹೇಬರು ದಲಿತ ಸೇನೆ ಅಂದ್ರೆ ಹನುಮಂತ ಯಳಸಂಗಿ ಸಾಹೇಬರು ಅಂದ್ರೆ ದಲಿತ ಸೇನೆ. ಈ ರಾಜ್ಯದಲ್ಲಿ ಏನು ಸದ್ದು ಮಾಡುತ್ತಿರುವಂತ ಸಂಘಟನೆ ಯಾವುದಾದ್ರೂ ಇದ್ರೆ ಅದು ದಲಿತ ಸೇನೆ ಅಂತ ಹೇಳ್ಬೇಕಾಗ್ತದೆ. ಇವತ್ತು 24x7 ದಲಿತ ಸೇನೆ 24 ಗಂಟೆಗಳ ಕಾಲ ಕೆಲಸ ಮಾಡುವ ಸಂಘಟನೆ. ಇಡೀ ರಾಜ್ಯ ಆಗಿರ್ಬೋದು ಮತ್ತು ಇಡೀ ಜಿಲ್ಲೆ ಆಗಿರ್ಬೋದು ಇವತ್ತು ಒಂದಲ್ಲ ಒಂದು ಪ್ರತಿನಿತ್ಯ ಏನು ಅನ್ಯಾಯ ಅತ್ಯಾಚಾರ ಆದಾಗ ಹೋರಾಟ ಮಾಡುವಂತ ಸಂಘಟನೆ. ಜಿಲ್ಲೆಯ 30 ಜಿಲ್ಲೆಗಳಲ್ಲಿ ಒಂದಾದ್ರೂ ಒಂದು ಜಿಲ್ಲೆಗಳಲ್ಲಿ ಹೋರಾಟ ಆಗ್ತದೆ, ಮತ್ತು ಒಂದಾದ್ರೂ ಒಂದು ತಾಲೂಕುಗಳಲ್ಲಿ ಹೋರಾಟ ಮಾಡ್ತಾರೆ, ಮತ್ತು ಒಂದಲ್ಲ ಒಂದು ಹಳ್ಳಿಗಳಲ್ಲಾಗಿರ್ಬೋದು, ನಗರ ಪ್ರದೇಶಗಳಲ್ಲಾಗಿರ್ಬೋದು ಒಂದಲ್ಲ ಒಂದು ರೀತಿಯ ಒಂದು ಹೋರಾಟ ಮಾಡುವಂತ ಸಂಘಟನೆ ದಲಿತ ಸೇನೆ ಆಗಿದೆ. ಇವತ್ತು ಏನು ಹನುಮಂತ ಯಳಸಂಗಿ ಸಾಹೇಬರು ಇಡೀ ರಾಜ್ಯವನ್ನು ಪ್ರವಾಸ ಮಾಡಿ ಇವತ್ತು ದಲಿತ ಸೇನೆ ಬಹಳಷ್ಟು ಗಟ್ಟಿಯನ್ನಾಗಿ ಮಾಡಿದ್ದಾರೆ. ಇವತ್ತೇನು ಕಾರ್ಮಿಕ ಘಟಕದ ಏನು ತಾಲೂಕಾ ಅಧ್ಯಕ್ಷರು ನೇಮಕ ಆಗಿರ್ಬೋದು ಮತ್ತು ಸದಸ್ಯರ ನೇಮಕ ಆಗಿರ್ಬೋದು, ಇವತ್ತೇನು ಕೊಟ್ಟಂತ ಜವಾಬ್ದಾರಿ ಬಹಳಷ್ಟು ಅಚ್ಚುಕಟ್ಟಿಂದ ನಿಭಾಯಿಸ್ಕೊಂಡು ಹೋಗ್ಬೇಕಂತ ಹೇಳಿ ನಾನು ಅವರ ಹತ್ರ ಕೇಳ್ಕೊಳ್ತೀನಿ.